ನಿಮ್ಮ ಹೃದಯ ಯಾವಾಗಲೂ ಚಿಕ್ಕ ಮಕ್ಕಳಂತನೇ ಇರಬೇಕು. ಹಾಲೆಲೂಯ, ಹಾಲೆಲೂಯ. ದೇವರನ್ನ ಏನು ನೋಡೋದಲೆ? ನಾವು ಹಾಕೋ ಬಟ್ಟೆ ನೋಡಲ್ಲ, ನಾವು ಹಾಕೋ ಮೇಕಪ್ಗಳು ನೋಡಲ್ಲ, ನಾವು ಮಾಡೋ ಕಾರ್ಯಗಳಲ್ಲಿ ದೇವರು ನೋಡಲ್ಲ. ದೇವರು ನೋಡೋದು ನಮ್ಮ ಹೃದಯ. ಹಾಲೆಲೂಯ. ನಮ್ಮ ಹೃದಯ ದೇವರು ನೋಡೋದು. ದೇವರಿಗೆ ಮೆಚ್ಚುಗೆ ಆಗಿರೋದು ಹೃದಯ. ಈ ಹೃದಯ ದೇವರಿಗೆ ಇಷ್ಟವಾಗಿ ನಾವು ಜೀವನ ಮಾಡಬೇಕು. ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯರಾಗಬೇಕು ಅಂದ್ರೆ ನಾವು ಚಿಕ್ಕ ಮಕ್ಕಳಂತರ ಆಗಲ ಪಡಬೇಕು. ಹಾಲೆಲೂಯ. ಚಿಕ್ಕ ಮಕ್ಕಳ ತರ ಆಗಲ ಪಡಬೇಕು ಅಂದ್ರೆ ನೋಡಿ, ಚಿಕ್ಕ ಮಕ್ಕಳು ಬೈದ್ರೆ ಕೋಪ ಮಾಡ್ಕೊಂತಾರೆ 5 ನಿಮಿಷ, ಆಮೇಲೆ ಮತ್ತೆ ಬರ್ತಾರೆ, ಡ್ಯಾಡಿ ಅಂತ ಬರ್ತಾರೆ, ಮಮ್ಮಿ ಅಂತ ಬರ್ತಾರೆ. ಅವ್ರಿಗೆ ಎಷ್ಟೇ ಹೊಡೀರಿ, ಹಾಲೆಲೂಯ, ಎಷ್ಟು ಹೊಡೆದ್ರು ಮತ್ತೆ ಯಾರು ಒಂದು 5 ನಿಮಿಷ ಕೋಪ ಮಾಡ್ಕೊಂತಾರೆ, ಮತ್ತೆ ಬರ್ತಾರೆ. ಅದೇ ತರ ಹೇಳೋದು ಯೇಸು, ನೀವು ಅದೇ ತರ ಇರಲ್ಲ ಪಡಬೇಕು. ಅದೇ ತರ ಇದ್ರೆ ನೀವು ಪರಲೋಕ ರಾಜ್ಯಕ್ಕೆ ಬಾಧ್ಯರು. ಹಾಲೆಲೂಯ. ನಮ್ಮ ಹೃದಯ ಶಿಷ್ಯವಾಗಿ ಮಾರ್ಪಡಬೇಕು. ಕೆಲವೊಂದು ಹೃದಯ ನೋಡಿ, ಇಲ್ಲಿ ದೇವರ ವಾಕ್ಯ ಏನ್ ಹೇಳುತ್ತಂದ್ರೆ, ಅನೇಕರು ಹೇಳ್ತಾರೆ ಸೈತಾನ ನನಗೆ ತಡೆ ಮಾಡ್ತಾ ಇದ್ದಾನೆ, ಅವ್ರು ತಡೆ ಮಾಡ್ತಾ ಇದ್ದಾನೆ. ನೋಡಿ, ಸೈತಾನ ತಡೆ ಮಾಡ್ತಾನೆ ನಿಜ, ಆದರೆ ಸೈತಾನಕ್ಕಿಂತ ಭಯಂಕರವಾದ ವೈರಿ ನಮ್ಮ ಹಾಲೆಲೂಯ ಸತ್ರ ಮನುಷ್ಯರ ಆತ್ಮ. ಹಾಲೆಲೂಯ ಸತ್ರ ಮನುಷ್ಯರ ಆತ್ಮ. ಇದು ಅನೇಕ ಸತಿ ದೇವರ ವಾಕ್ಯನ ಹಾಲೆಲೂಯ ಸತ್ರ ಈಗೋ ಬರುತ್ತೆ, ಪ್ರೌಡ್. ಹಾಲೆಲೂಯ ಸತ್ರ ಬಗ್ಗದಿಲ್ಲ, ಹೇಳಿದ ಮಾತು ಕೇಳಲ್ಲ, ನಾನು ನಂದೇ ನಗಬೇಕು, ನಾನೇ ಇರಬೇಕು, ನಾನು ಹೇಳ್ದಂಗೆ ನಡಿಬೇಕು ಅಂತ ತಿಳ್ಕೊಂತಾರೆ. ಆದರೆ ಅವ್ರು ಹೇಳೋದೇನು, ಸೈತಾನ ನನಗೆ ತಡೆ ಮಾಡ್ತಾ ಇದ್ದಾರೆ ಅಂತ. ಸೈತಾನ ತಡೆ ಮಾಡ್ತಾನೆ ನಿಜ, ಇಲ್ಲ ಅಂತ ಹೇಳ್ತಲ್ಲ. ಅದು ಸೈತಾನ್ಗಿಂತ ವೈರಿ ಯಾರಾಗಿದೆ? ನಮ್ಮ ಶರೀರನೇ ವೈರಿ ಆಗಿದೆ. ಈ ಶರೀರ ಹೇಳ್ದಂಗೆ ನಾವು ಕೇಳ್ಕೊಡ್ದು. ಈ ಶರೀರ ನಮ್ಗೆ ಯಾವಾಗಲೂ ವಿರೋಧವಾಗಿ ನಿಂತಿರುತ್ತೆ. ನಮಗೆ ಅಂದರೆ ಪ್ರಾರ್ಥನೆ ಮಾಡಬೇಕು ಅಂದಾಗ ಲೇಜಿನೆಸ್ ಬರುತ್ತೆ, ಅಥವಾ ಬೇಗ ಎದ್ದೊಳ್ಬೇಕಂದ್ರೆ ಲೇಜಿನೆಸ್ ಬರುತ್ತೆ, ಏನಾದರೂ ಕಾರ್ಯ ಮಾಡಬೇಕಂದ್ರೆ ಲೇಜಿನೆಸ್ ಬರುತ್ತೆ, ಅಥವಾ ದೇವರು ಈ ಕಾರ್ಯ ಮಾಡಬೇಡ ಅಂದಾಗ ಅದನ್ನೇ ಕಾರ್ಯ ಮಾಡೋದು, ಅದೇ ಇದು ಮಾಡೋದು. ಇದೆಲ್ಲ ದೇವರಿಗೆ ಅಸಹ್ಯವಾದ ಕಾರ್ಯ. ನಮಗೆ ಯಾರು ವೈರಿ ಆಗಿದ್ದಾರೆ? ನಮ್ಮ ಶರೀರನೇ ವೈರಿ ಆಗಿದೆ. ನಮ್ಮ ಶರೀರನೇ ನಮಗೆ ವೈರಿ. ಅದಕ್ಕೆ ಯೇಸು ಏನ್ ಹೇಳ್ತಾ ಇದ್ದಾರೆ, ಚಿಕ್ಕ ಮಕ್ಕಳನ್ನ ನನ್ನ ಬಳಿಗೆ ಬಿಡ್ರಿ, ಪರಲೋಕ ರಾಜ್ಯ ಅಂತವ್ರಿಗೆ ಅಂತ ಹೇಳ್ತಾರೆ. ಆಮೇಲೆ ಅದನ್ನೇ ಕೆಳಗೆ ಏನ್ ಹೇಳ್ತಾ ಇದ್ದಾರೆ ಯೇಸು, ನೀವು ಶಿಷ್ಯರಾಗಿ ಇಲ್ಲ ಅಂದ್ರೆ ಪರಲೋಕ ರಾಜ್ಯಕ್ಕೆ ನೀವು ಬಾಧ್ಯರಲ್ಲ. ಹಾಲೆಲೂಯ. ನೀವು ಶಿಷ್ಯರಾಗ್ಲಿಲ್ಲ ಅಂದ್ರೆ ಮಗುವಾಗಿ ನೀನು ಹೃದಯನ ಮಾರ್ಪಡಿಸಲಿಲ್ಲ ಅಂದ್ರೆ ಪರಲೋಕ ರಾಜ್ಯಕ್ಕೆ ನೀನು ಬಾಧ್ಯ ಇರಲ್ಲ. ಅಂದ್ರೆ ಏನಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದಾರೆ ಅಂದ್ರೆ, ಈ ಚಿಕ್ಕ ಮಕ್ಕಳಿಗೆ ನಿಂಗೆ ಎಕ್ಸಾಂಪಲ್ ಕೊಡ್ತೀನಿ. ಅವ್ರು ಹೆಂಗಿರ್ತಾರೆ? ಹಾಲೆಲೂಯ ಸ್ತೋತ್ರ. ಅವ್ರಿಗೆ ಕಪಟತನ ಇರಲ್ಲ, ಭೇದತನ ಇರಲ್ಲ, ಇವರು ಒಳ್ಳೆಯವರು, ಇವ್ರು ಹೆಚ್ಚೂರು, ಇವ್ರ ಅದೆಲ್ಲ ಒಂದೇ ತರ ನೋಡುತ್ತೆ, ಒಂದೇ ತರ ಭಾವನೆ ಬರುತ್ತೆ. ಅವರ ಜೀವಿತದಲ್ಲಿ ಒಂದೇ ತರ ಇರಬೇಕು ಅಂತ ಕಾಣುತ್ತೆ. ನೀವು ಎಷ್ಟೇ ಬೈರಿ, ಹಾಲೆಲೂಯ ಸ್ತೋತ್ರ, ಬೈದ್ರಾಗ ಏನ್ ಮಾಡ್ತಾರೆ? ಸ್ವಲ್ಪ ಹೊತ್ತು ಕೋಪ ಮಾಡ್ಕೊಂತಾರೆ, ಆಮೇಲೆ ಮತ್ತೆ ಓಡ್ ಬರ್ತಾರೆ. ದೇವರು ಕೆಲವೊಂದ ಏನಕ್ಕೆ ಖಂಡಿಸೋದು ಅಂದ್ರೆ ನಮ್ಮನ್ನ ರೂಪಿಸಕ್ಕೆ, ನಮ್ಮನ್ನ ತಿದ್ದಕ್ಕೆ. ಹಾಲೆಲೂಯ ಸ್ತೋತ್ರ. ನೋಡಿ, ಅಂದ್ರೆ ಜ್ಞಾನೋತ್ತಿಗೆನಲ್ಲಿ ದೇವರ ವಾಕ್ಯ ಏನ್ ಹೇಳುತ್ತಂದ್ರೆ, ನೀನು ನಿಜವಾಗಿ ನಿನ್ನ ಮಕ್ಕಳು ನೀನು ಪ್ರೀತಿಸಿದ್ರೆ ಅವ್ರನ್ನ ಖಂಡಿಸಲು ಪಡ್ಬೇಕು, ಅವ್ರ ಬೆತ್ತ ತಗೊಂಡು ಒಡಿಯಲ್ಲ ಪಡಬೇಕು. ಒಡೆದಿಲ್ಲ ಅಂದ್ರೆ ಅವ್ರ ಮಾತು ಕೇಳಲ್ಲ. ಚಿಕ್ಕ ಪ್ರಾಯ ಇರಬೇಕಾದಾಗ ಅವ್ರಿಗೆ ಭಯ ಭಕ್ತಿ ಹೆಂಗೆ, ದೇವರು ಯಾರು, ದೊಡ್ಡವರು ಯಾರು, ಹಿರಿಯರು ಯಾರು, ಹೆಂಗೆ ಗೌರವ ಕೊಡಬೇಕು, ಏನ್ ಮಾಡಬೇಕು, ಅವ್ರಿಗೆಲ್ಲ ನಾವು ತಿದ್ದಲ್ಲ ಪಡಬೇಕು. ಕೆಲವೊಂದ್ ಸತಿ ಮಕ್ಕಳು ಕೇಳ್ತಾರೆ, ಕೆಲವೊಂದ್ ಸತಿ ಮಕ್ಕಳು ಮಂಡ್ಯರಾಗಿರ್ತಾರೆ. ಆ ಮಂಡು ಮಕ್ಕಳಿಗೆ ಏನ್ ಮಾಡ್ತೀರಿ? ಬೆಟ್ಟ ತಗೊಂಡು ಹೊಡಿತೀರಿ ನಾವು. ಹಾಲೆಲೂಯ. ಕೋಲ್ ತಗೊಂಡು ಹೊಡಿತೀರಿ ಅಲ್ಲ, ಮಾತು ಕೇಳಿಲ್ಲ ಅಂದ್ರೆ ಹೊಡಿತೀರಿ. ಹಾಲೆಲೂಯ ಸ್ತೋತ್ರ. ಏನಕ್ಕೆ ಹೊಡೆಯೋದು ಅಂದ್ರೆ ಅವ್ರನ್ನ ಟ್ರೈನ್ ಮಾಡಬೇಕು, ಅವ್ರನ್ನ ಬರಬೇಕು, ಸಿದ್ಧಿ ಬರಬೇಕು. ಅದೇ ತರ ದೇವರು ನಮ್ಮನ್ನು ಅದೇ ತರ ಮಾಡೋದು. ಹಾಲೆಲೂಯ ಸ್ತೋತ್ರ. ಎಕ್ಸಾಂಪಲ್ ನೋಡಿ, ಹಾಲೆಲೂಯ ಸ್ತೋತ್ರ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಹಾಲೆಲೂಯ ಸ್ತೋತ್ರ ಬಿಡಿಸ್ಕೊಂಡ್ಬಂದು ಅರಣ್ಯದಲ್ಲಿ ಇದ್ದಾಗ ಈ ಮೋವಾಬನ ಅರಸನ ಏನ್ ಮಾಡ್ತಾ ಇದ್ದಾನೆ, ಅವ್ರನ್ನ ನೋಡ್ಬಿಟ್ಟು ಅವ್ರ ಮೇಲೆ ಯುದ್ಧ ಮಾಡಕ್ ಆಗ್ತಾ ಇಲ್ಲ, ಅವ್ರನ್ನ ಮೇಲೆ ಯುದ್ಧ ಮಾಡಕ್ ಆಗ್ತಾ ಇಲ್ಲ, ಬಾಲಮ್ಮ ಅಂದ್ರೆ ಯುದ್ಧ ಮಾಡಕ್ ಆಗ್ತಾ ಇಲ್ಲ. ಅವನ್ ಏನ್ ಮಾಡ್ತಾ ಇದ್ದಾನೆ? ಬೀಲಾಮನ ಹೋಗಿ ಕರಿತಾ ಇದ್ದಾನೆ. ಈ ಬೀಲಾಮನ ಏನಾಗಿರ್ತಾನಂದ್ರೆ, ಇವನು ಸತ್ಯವಾದ ದೇವರನ್ನ ಆರಾಧನೆ ಮಾಡ್ತಾ ಇರ್ತಾನೆ. ಇವನು ಬಾಯಿನಲ್ಲಿ ಏನು ಹೇಳ್ತಾರೋ ಅದೇ ನೆರವೇರುತ್ತೆ.
ಹಲ್ಲೆಲೂಯಾ. ಇವನು ಬಾಯಿನಲ್ಲಿ ಏನ್ ಹೇಳುತ್ತೋ ಅದೇ ನೆರವೇರುತ್ತೆ. ಅವನ್ನ ಕರೆಸ್ತಾ ಇದ್ದಾನೆ. ಏನಕ್ಕೆ ಕರೆಸ್ತಾ ಇದ್ದಾನೆ ಅಂದ್ರೆ ಇಸ್ರಾಯೇಲ್ ಮೇಲೆ ಶಪಿಸಲ ಪಡಬೇಕು, ಇಸ್ರಾಯೇಲ್ ಮೇಲೆ ಶಾಪ ಗರಿಸಲಾಗಬೇಕು, ಇಸ್ರಾಯೇಲ್ ಚೆನ್ನಾಗಿ ಇರಕೂಡ್ದು ಅಂತ ಅವನ್ನ ಕರೆಸ್ತಾ ಇದ್ದಾರೆ. ಅಂದ್ರೆ ಇವನು ಯುದ್ಧ ಮಾಡಕ್ಕೆ ಇವನಿಗೆ ಸಾಮರ್ಥ್ಯ ಇಲ್ಲ. ಇವನೇನ್ ಮಾಡ್ತಾ ಇದ್ದಾನೆ, ಅಡ್ಡ ದಾರಿನಲ್ಲಿ ಹೋಗ್ತಾ ಇದ್ದಾನೆ. ಅಡ್ಡ ದಾರಿನಲ್ಲಿ ಹೋಗಿ ಬೀಲಾಮನ ಕರೆಸ್ತಾ ಇದ್ದಾನೆ. ಬೀಲಾಮನ್ಗೆ ಹೇಳಿ ಕಳಿಸ್ತಾ ಇದ್ದಾನೆ, ಹಾಲೆಲೂಯಾ ಸ್ತೋತ್ರ, ಐಗುಪ್ತದಿಂದ ಕೆಲವೊಂದು ಜನಗಳು ಬಂದಿದ್ದಾರೆ, ಇಲ್ಲಿ ವಾಸಿಸ್ತಾ ಇದ್ದಾರೆ, ನಾಳೆ ಎಲ್ಲ ನಾಡ್ದು ಬಂದು ನಮ್ಮ ದೇಶನ ಆಕ್ರಮಣ ಮಾಡ್ತಾರೆ, ನೀನು ಅರ್ಜೆಂಟಾಗಿ ಬಂದ್ಬಿಟ್ಟು ಅವ್ರ ಮೇಲೆ ನೀನು ಶಾಪ ನುಡಿ ಅಂತ. ಹಾಲೆಲೂಯಾ. ಅವ್ರ ಮೇಲೆ ಬಂದು ಶಾಪ ನುಡಿ ಅಂತಾರೆ. ಅರಣ್ಯಕಾಂಡ ತೆಗಿರಿ, ಬರ್ಸ್ಕ. ಅರಣ್ಯಕಾಂಡ 22ನೇ ಅಧ್ಯಾಯದ 8ನೇ ವಾಕ್ಯ ಓದೋಣ ಬೇಗ. ಆ ರಾತ್ರಿ ನೀವು ಇಲ್ಲೇ ಕೊಂಡಿರಿ, ಯೆಹೋವನು ನನಗೆ ಹೇಳುವ ಮಾತು. 7ನೇ ವಾಕ್ಯದಿಂದ ಓದ್ಕೊಂಡು ಹೋಗು, ಜೋರಾಗಿ ಓದಬೇಕು. ಮೋವಾಬ್ಯರ ಹಿರಿಯರು, ಮೋಬಾಬಿನ ಹಿರಿಯರು, ಮಿದ್ಯಾನ್ಯರ ಹಿರಿಯರು, ಮೋಬಾಬಿನ ಹಿರಿಯರು, ಮಿದ್ಯಾನಿನ ಹಿರಿಯರು, ಇವರೆಲ್ಲರೂ ಸೇರ್ಕೊಂಡು ಶಕುನದ ಕಾಣಿಕೆಯನ್ನು ಕೈಯಲ್ಲಿ ತೆಗೆದುಕೊಂಡು ಬಿಳಾಮನ ಹತ್ತಿರಕ್ಕೆ ಬಂದು ಬಾಲಕನ ಮಾತುಗಳನ್ನು ತಿಳಿಸಿದಾಗ ಅವನು, ಈ ರಾತ್ರಿ ನೀವು ಇಲ್ಲೇ ಇಳಿದುಕೊಂಡಿರಿ, ಯೆಹೋವನು ನನಗೆ ಹೇಳುವ ಮಾತನ್ನು ಬೆಳಗ್ಗೆ ತಿಳಿಸುವೆನು. ಸಾಕು. ಹಾಲೆಲೂಯಾ ಸ್ತೋತ್ರ. ನೋಡಿ, ಇವರೆಲ್ಲ ತಂತ್ರ ಮಾಡಿ ಬೀಲಾಮನ ತರ ಬಂದ್ಬಿಟ್ಟು ಬೀಲಾಮಂತಾಗಿ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ, ಅರ್ಜೆಂಟಾಗಿ ನೀನು ನಮ್ಮ ದೇಶಕ್ಕೆ ಬರಬೇಕು, ಅಲ್ಲೊಂದು ಕೆಲವೊಂದು ಹಾಲೆಲ್ಲ ಸುತ್ತ ಜನಗಳು ಬಂದಿದ್ದಾರೆ, ಗುಂಪು ಗುಂಪಾಗಿ ಜನಗಳು ಬಂದಿದ್ದಾರೆ, ಅವ್ರ ಮೇಲೆ ನೀನು ಶಾಪ ನುಡಿಬೇಕು, ಅವ್ರನ್ನ ಹಾಲೆಲ್ಲ ಸುತ್ತ ಉದ್ಧಾರ ಆಗಬಾರ್ದು, ನಿನ್ನ ಬಾಯಿಂದ ಶಪಿಸು ಅಂತ ಹೇಳ್ತಾರೆ. ಶಪಿಸ್ಬೇಕು, ನೀನು ಅರ್ಜೆಂಟಾಗಿ ಬಾ ಅಂತಾರೆ. ಇದಕ್ಕೆ ಬೀಲಾಮನ್ ಏನ್ ಹೇಳ್ತಾನೆ, ನಾನು ದೇವರು ಕೇಳ್ದೆ ನಾನು ಯಾವ ಕಾರ್ಯನೂ ನಾನು ಬರಲ್ಲ, ಇವತ್ತು ರಾತ್ರಿ ನೀವು ಇಲ್ಲೇ ತಂಗಿರಿ, ನನ್ನ ಮನೆಯಲ್ಲೇ ಇಲ್ಲೇ ಸ್ಟೇ ಮಾಡಿ, ರಾತ್ರಿ ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರು ಕೇಳ್ತೀನಿ, ದೇವ್ರೇನ್ ಹೇಳ್ತಾರೋ ಅದನ್ನ ಹೇಳ್ತೀನಿ ಅಂತಾನೆ. ಹಾಲೆಲೂಯಾ. ರಾತ್ರಿ ದೇವರೇನ್ ಹೇಳ್ತಾರೋ ಅದನ್ನೇ ಹೇಳ್ತೀನಿ ಅಂತ ಹೇಳ್ತಾನೆ. ಹಾಲೆಲೂಯಾ. ಅದಕ್ಕೆ ಹಾಲೆಲೂಯಾ ಸತ ರಾತ್ರಿ ದೇವರು ಅವನ ಮನೆಯಲ್ಲಿ ಇಳಿದು ಬಂದು ದೇವರು ಏನ್ ಹೇಳ್ತಾ ಇದಾರೆ ನೋಡಿ. ಹಾಲೆಲೂಯಾ 8ನೇ ಅಧ್ಯಾಯದಮ್ಮ. ಈ ರಾತ್ರಿ ನೀವು ಈ ರಾತ್ರಿ ಇಲ್ಲೇ ಹಿಡಿದುಕೊಂಡಿರಿ, ಯೆಹೋವನು ನನಗೆ ಹೇಳುವ ಮಾತನ್ನು ಬೆಳಗ್ಗೆ ತಿಳಿಸುವೆನು. ಸೂತ್ರ 9ನೇ ಅಧ್ಯಾಯ. ದೇವರು ಬಿಳಾಮನ ಬಳಿಗೆ ಬಂದು, ನಿನ್ನ ಬಳಿಯಲ್ಲಿರುವ ಆ ಮನುಷ್ಯರು ಯಾರೆಂದು ಕೇಳಲು. ಹಾಲೆಲೂಯಾ ಸ್ತೋತ್ರ. ನೋಡಿ, ದೇವರಿಗೆ ಗೊತ್ತಿತ್ತು ಯಾರು ಬಂದಿದ್ದಾರೆ ಯಾರು ಅಂತ, ಎಲ್ಲ ದೇವರಿಗೆ ಗೊತ್ತಿತ್ತು. ಆದ್ರೆ ಕೆಲವೊಂದ್ ಸತಿ ದೇವರು ಏನ್ ಹೇಳ್ತಾರಂದ್ರೆ, ನಮ್ಮ ಬಾಯಿನಲ್ಲಿ ಏನ್ ಬರುತ್ತೆ ಅಂತ ಕೇಳಕ್ಕೆ ದೇವರು ಪರೀಕ್ಷೆ ಮಾಡ್ತಾರೆ. ದೇವರು ಬಂದು ಏನ್ ಹೇಳ್ತಾ ಇದಾರೆ, ಇಲ್ಲಿ ಬಂದಿರೋ ಯಾರು ಈ ವ್ಯಕ್ತಿಗಳು, ಏನಕ್ಕೆ ಬಂದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ದೇವರಿಗೆ ಮರೆಯಾಗಿ ಯಾವುದೂ ಇಲ್ಲ, ಎಲ್ಲ ದೇವರಿಗೂ ಗೊತ್ತು. ಇಸ್ರಾಯೇಲ್ ಜನನ ಕರ್ಕೊಂಡ್ಬಂದಿದ್ಯಾರು ದೇವರೇ. ಹಾಲೆಲೂಯಾ. ಐಗುಪ್ತದಿಂದ ಕರ್ಕೊಂಡ್ಬಂದು ಅವ್ರನ್ನ ಆಲೋಚನೆ ಅರಿಯ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕಾಗಿರೋದು ದೇವ್ರೆ. ಆದ್ರೆ ದೇವರು ಅಲ್ಲಿ ಏನಕ್ಕೆ ಪರೀಕ್ಷಿಸ್ತಾ ಇದಾರೆ ಅಂದ್ರೆ, ಇಲ್ಲಿ ಬಂದಿರೋ ಜನಗಳು ಯಾರು ಅಂತ ಬಾಯಿನಲ್ಲಿ, ಅವನ ಬಾಯಿನಲ್ಲಿ ಏನ್ ಬರುತ್ತಾ, ಬೀಲಾಮನ್ ಬಾಯಿನಲ್ಲಿ ಏನ್ ಬರುತ್ತಾ ಅಂತ ಕೇಳ್ತಾ ಇದ್ರ. 9ನೇ ಅಧ್ಯಾಯದಮ್ಮ. ಬೆಳಗ್ಗೆ ಬೀಳಾಮನು ಬಾಲಕನ ಪ್ರಧಾನರಿಗೆ, ನಾನು ನಿಮ್ಮ ಜೊತೆಯಲ್ಲಿ ಬರುವುದಕ್ಕೆ ಯೆಹೋವನ ಅಪ್ಪಣೆ ಇಲ್ಲ, ನೀವು 9ನೇ ಅಧ್ಯಾಯ ಓದು. 9ನೇ ಅಧ್ಯಾಯ ಕ್ಲೀನ್ ಆಗಿ ಓದು. ದೇವರು ಬಿಳಾಮನ ಬಳಿಗೆ ಬಂದು, ನಿನ್ನ ಬಳಿಯಲ್ಲಿರುವ ಆ ಮನುಷ್ಯರು ಯಾರೆಂದು ಕೇಳಲು, ಬಿಳಾಮನು ಮೋವಾಬ್ಯರ ಅರಸನು, ಅಂದರೆ ಚಿಪ್ಪೋ ಮಗನಾದ ಬಾಲಕನು, ನನ್ನ ಬಳಿಗೆ ದೂತರನ್ನು ಕಳುಹಿಸಿ ಚಿತ್ರೈಸಬೇಕು. ಒಂದು ಜನಾಂಗವು ಐಗುಪ್ತ ದೇಶದಿಂದ ಹೊರಟು ಬಂದಿದೆ, ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡಿದ್ದಾರೆ, ನೀನು ಬಂದು ಅವರಿಗೆ ಶಾಪ ಕೊಡಬೇಕು. ನೀನು ಬಂದು ಅವರಿಗೆ ಶಾಪ ಕೊಡ್ಬೇಕು. ಅದಕ್ಕೆ ದೇವ್ರೇನ್ ಹೇಳ್ತಾ ಇದಾರೆ, ನೀನು ಅವ್ರನ್ನ ಕಳ್ಸ್ಕೊಟ್ಬಿಡು, ನೀನ್ ಎಲ್ಗೂ ಹೋಗ್ಬೇಡ ಅಂತಾರೆ. ಅವನ್ನ ಕಳ್ಸ್ಕೊಟ್ಬಿಡು, ನೀನು ಪಾಡಿಗೆ ನೀನಿರು, ಅವ್ರನ್ನ ಕಳ್ಸ್ಕೊಟ್ಬಿಡು, ನೀನ್ ಸುಮ್ನೆ ಇರು ಅಂತ ದೇವ್ರು ಹೇಳ್ತಾರೆ. ಈ ಬೀಲಾಮನ್ ಹೋಗಿ ಏನ್ ಹೇಳ್ತಾನೆ, ಫಸ್ಟ್
ಇಲ್ಲ ನನ್ನ ದೇವರ ಅನುಮತಿ ಮಾಡಿಲ್ಲ, ನೀವು ಹೊರಟೋಗಿ, ನಾನು ಆಗಲ್ಲ ಬರಲ್ಲ ಅಂತ ಹೇಳ್ತಾರೆ. ಆದ್ರೆ ಇವ್ರು ಹೋದವರು ಸುಮ್ಮನೆ ಇರಲ್ಲ, ಮತ್ತೆ ಏನ್ ಮಾಡ್ತಾ ಇದಾರೆ, ಇನ್ನಷ್ಟು ಜನನ ಕಳಿಸ್ತಾ ಇದಾರೆ. ಇನ್ನಷ್ಟು ಜನ ಕಳಿಸಿ ಮತ್ತೆ ಅವನ ಮನೆ ಕಳಿಸ್ತಾ ಇದಾರೆ. ಮನೆ ಕಳಿಸಿ ಏನ್ ಹೇಳ್ತಾ ಇದಾರೆ, ಅವನಿಗೆ ಆಸೆ ತುಂಬಿಸ್ತಾ ಇದಾರೆ. ನಿನಗೆ ಎಷ್ಟು ಬೇಕು ಹೇಳು, ಚಿನ್ನ ಬೇಕಾ, ಬೆಳ್ಳಿ ಬೇಕಾ, ಇಲ್ಲ ಅರ್ಧ ರಾಜ್ಯ ನಿನಗೆ ಬೇಕಾ, ನಾನು ಎಲ್ಲ ಕೊಡ್ತೀನಿ. ದೇವರು ಒಂದ್ಸತಿ ಏನ್ ಹೇಳಿದ್ದು, ನೀನು ಹೋಗ್ಕೂಡ್ದು, ನೀನು ಇಲ್ಲೇ ಇರಬೇಕು ಅಂತ ಹೇಳಿ ಅವ್ರನ್ನ ಕಳ್ಸಿಕೊಡು ಅಂತ ದೇವ್ರು ಹೇಳಿದ್ರು. ಆದ್ರೆ ಮತ್ತೆ ಇವರು ಬರ್ತಾ ಇದಾರೆ. ಮತ್ತೆ ಬಂದು ಇವ್ರು ಏನ್ ಮಾಡ್ತಾ ಇದಾರೆ, ಬೀಲಾಮನ್ ಜೊತೆ ಬಂದು ಕೇಳ್ತಾ ಇದಾರೆ. ಏನಂತ, ಒಬ್ರು ಫಸ್ಟ್ ಬಂದಾಗ ಇಬ್ರು ಬಂದಿದ್ರು, ಆದ್ರೆ ಮತ್ತೆ ಹಿಂತಿರುಗಿ ಬರಬೇಕಾದಾಗ ಗುಂಪು ಜನ ಬಂದಿದ್ದಾರೆ. ಬಂದು ಹೇಳ್ತಾ ಇದ್ದಾಳೆ, ಬೀಲಾಮನೇ ನೀನು ಬರಲೇಬೇಕು, ನೀನು ಬಾಯಿಂದ ಅವ್ರನ್ನ ಶಪಿಸಲ ಬರಬೇಕು, ಬಂದು ನೀನು ಹಾಲಲ್ಲಿ ಸತ್ರ ನೀನು ಬರಬೇಕು, ನಿನಗೆ ಏನ್ ಬೇಕು ಕೇಳಿ, ನನ್ನ ರಾಜ್ಯದಲ್ಲಿ ಅರ್ಧ ತಾಳ ಬೇಕಾ, ಸಿಲು ಅಂದ್ರೆ ನಿನಗೆ ಬೆಳ್ಳಿ ಬೇಕಾ, ಚಿನ್ನ ಬೇಕಾ, ಏನ್ ಬೇಕು ಹೇಳು, ಎಲ್ಲ ಕೊಡ್ತೀನಿ ನಾನು. ಹಲ್ಲೆಲೂಯ. ಏನ್ ಬೇಕು ಹೇಳು, ಎಲ್ಲ ಕೊಡ್ತೀನಿ. ಆದ್ರೆ ದೇವರು ಏನ್ ಹೇಳಿದ್ದು, ಅವ್ರನ್ನ ಕಳ್ಸಿಕೊಟ್ಬಿಡು, ನೀನು ಹೋಗ್ಬೇಡ ಅಂದ್ರು. ಆದ್ರೆ ಇವನ್ ಏನ್ ಮಾಡ್ತಾ ಇದ್ದಾನೆ, ಹಾಲಲ್ಲಿ ಸತ್ರ ಅವನಿಗೆ ಆಸೆ ಉಂಟಾಯ್ತು. ಚಿನ್ನ ಬೆಳ್ಳಿ ಸಿಗುತ್ತಲ್ಲ, ಅರ್ಧ ರಾಜ್ಯನೇ ಬರುತ್ತಲ್ಲ, ಏನಾದ್ರು ಹೋದ್ರೆ ಏನಾದ್ರೂ ಆಗುತ್ತಲ್ಲ. ಅಂದ್ರೆ ಮನುಷ್ಯರ ಹೃದಯ ನೋಡಿ ಎಷ್ಟು ಕಪಟ. ಹಾಲಲ್ಲಿ ಸತ್ರ ದೇವರು ಒಂದು ಸತಿ ಬೇಡ ಅಂದ್ಮೇಲೆ ಬೇಡ, ಅದು ದೇವರು ಬೇಕು ಅಂದಾಗ ಬೇಕು. ಕೆಲವ್ರಿಗೆ ಸತಿ ಹಠ ಮಾಡ್ತಾರೆ ದೇವ್ರನ್ನ, ದೇವ್ರನ್ನ ಪರೀಕ್ಷೆ ಮಾಡ್ತಾರೆ. ಹಲ್ಲೆಲೂಯ. ಪರೀಕ್ಷೆ ಮಾಡ್ತಾರೆ. ಒಂದ್ಸತಿ ದೇವ್ರು ಹೇಳ್ತಾರೆ, ನೋಡ ಮಗ, ನೀನು ನೋಡು ಮಗನೇ, ನಿನಗೆ ಆ ಚಿತ್ತ ಇಲ್ಲ, ಅದು ಬೇಡ ಅಂತಾರೆ. ಆದ್ರೆ ಕೆಲವ್ರು ಕೇಳಲ್ಲ, ನನಗೆ ಬೇಕು, ಅದೇ ಹುಡುಗಿ ಬೇಕು, ಅದೇ ಹುಡುಗ ಬೇಕು, ಅವರೇ ನನಗೆ ಬೇಕು ಅಂತ ಕುಟ್ಕೊಂಡು ಹಠ ಮಾಡ್ತಾರೆ. ಉಪವಾಸ ಮಾಡ್ತಾರೆ, 40 ದಿವಸ ಉಪವಾಸ, ಇಲ್ದಿದ್ದು ಉಪವಾಸ, ಅವಾಗಲೇ ಕೇಳೋದು ಎಲ್ಲ ಕೇಳ್ತಾರೆ. ದೇವ್ರು ಏನ್ ಮಾಡ್ತಾರೆ, ಅವನ ಕಾಟ ನೋಡಿದಾಗ ಕೊಡ್ತಾರೆ, ತಗೋ ಅಂತ ಕೊಡ್ತಾರೆ. ಆದ್ರೆ ಇದರಲ್ಲಿ ದೇವರ ಚಿತ್ತ ಇದೆಯಾ ಅಂತ ಕೇಳಲ್ಲ. ದೇವರೇ ನಿನ್ನ ಚಿತ್ತ ಇದೆಯಾ ಅಂತ ಕೇಳಲ್ಲ. ಹಾಲಲ್ಲಿ ಸತ್ರ ಕೆಲವ್ರು ಹಂಗೆ ಪ್ರಾರ್ಥನೆ ಮಾಡೋದು, ಕೆಲವ್ರು ಹಂಗೆ ಇದು ಮಾಡೋದು. ಅದಕ್ಕೆ ಹೇಳಿದ್ ನಾನು, ನೀನು ಶಿಶುವಾಗಿ ಆಗ್ಲಿಲ್ಲ ಅಂದ್ರೆ ನೀನು ಪರಲೋಕ ರಾಜ್ಯಕ್ಕೆ ನಿನ್ನ ಬಾಧ್ಯನೇ ಅಲ್ಲ. ಇವತ್ತು ಹಾಲಲ್ಲಿ ಸತ್ರ ಏನಾದ್ರೂ ಪಾಸ್ಟರ್ ಏನಾದ್ರೂ ಒಬ್ಬರನ್ನ ಗಂಡಿಸಿದ್ರೆ, ಒಬ್ಬರನ್ನ ಏನಾದ್ರೂ ಇದ್ ಮಾಡಿದ್ರೆ ಅದು ತಿದ್ದಲ್ಲ ಅವರು. ನೀವೇನು ಹೇಳೋದು, ನಮ್ಗೆಲ್ಲ ಗೊತ್ತು, ನಾವೆಲ್ಲ ಇದ್ ಮಾಡ್ತೀರಿ. ನನಗೂ ದೇವರು ಮಾತಾಡ್ತಾರೆ, ನನ್ನಂತಗೂ ದೇವರು ಇದ್ದಾರೆ, ನನ್ನಂತಗೂ ದೇವರು ಆಶೀರ್ವಾದ ಮಾಡ್ತಾರೆ. ಯಾಕೆ ನನ್ನ ಪ್ರಾರ್ಥನೆ ಮಾಡಿದ್ರೆ ದೇವ್ರು ನನಗೆ ಉತ್ತರ ಕೊಡ್ತಾನೆ ಅಂತ ಕೆಲವ್ರು ಮಾತಾಡ್ತಾರೆ. ಇನ್ನ ಕೆಲವ್ರು ಹೇಳ್ತಾರೆ, ಹಾಲಲ್ಲಿ ಸತ್ರ ಸುಳ್ಳಾಗಿ ಹೇಳ್ತಾರೆ. ಇವರು ಸುಳ್ಳು ಪ್ರವಾದಿ ಹೇಳ್ತಾರೆ, ಸುಳ್ಳು ಆಲೋಚನೆ ಹೇಳ್ತಾರೆ, ಸುಳ್ಳು ಹೇಳ್ತಾರೆ ಅಂತ ಊರೆಲ್ಲ ಸಾರ್ಕೊಂಡ್ ಬರ್ತಾರೆ. ಹಲ್ಲೆಲೂಯ. ಅಂದ್ರೆ ದೇವರ ವಾಕ್ಯ ಏನ್ ಹೇಳುತ್ತಂದ್ರೆ, ನಾನು ಶಿಶು ಬಾಯಿನಲ್ಲೂ ನಾನು ವಾಕ್ಯ ಇಡ್ತೀನಿ. ಇಲ್ಲಿ ಬಂದು ಶಾಲೆಯಲ್ಲಿ ಸತ್ರ ಸಭೆಯಲ್ಲಿ ಬಂದು ಈ ಪುಲ್ಪಿಟಲ್ಲಿ ನಿಂತ್ಕೊಂಡು ಒಂದು ಚಿಕ್ಕ ಮಗು ಮಾತಾಡೋದನ್ನು ಆ ಮಾತು ನೀನು ಕೇಳಬೇಕು. ಆವಾಗಲೇ ನೀನು ದೇವರ ರಾಜ್ಯಕ್ಕೆ ನೀನು ಬಾಧ್ಯನಾಗ್ತೀಯ. ಇಲ್ಲ ಅಂದ್ರೆ ಅದಕ್ಕೆ ನೀನು ದಂಡನೆಗೆ ಗುರಿ ಆಗ್ತೀಯ. ಹಲ್ಲೆಲೂಯ. ದಂಡನೆಗೆ ಗುರಿ ಆಗ್ತಾ. ಕೆಲವರು ಕೇಳದ್ದೇ ಇಲ್ಲ, ಒರಟತನ, ಸ್ಟಬ್ಬನ್ ಸ್ಪಿರಿಟ್ ಅಂತಾರದ್ನ. ಅಂದ್ರೆ ಈ ದುರಾತ್ಮ ಎಲ್ಲೂ ಇರುತ್ತೆ, ಅವ್ರದ್ದಿರೋದು ನಾನು, ನಂದು ಇವೆಲ್ಲ ಮುರಿಯಲ ಪಡಬೇಕು. ಈ ಬೀಲಾಮನ ಅದೇ ಮಾಡಿದ ಕಾರ್ಯ. ಬೀಲಾಮನಿಗೆ ಆಸೆ ಬಂತು, ದೇವರು ಏನ್ ಹೇಳಿದ್ರು, ನೀನು ಹೋಗ್ಬೇಡ, ನಿನ್ ಬರ, ಅವನ ವಾಪಸ್ ಕಳ್ಸಿಕೊಡೋದು. ಆದ್ರೆ ಅವ್ರು ಬಿಡದೆ ಬರ್ತಾನೇ ಇದ್ದಾರೆ. ಬಂದು ಆಸೆ ತೋರಿಸ್ತಾ ಇದ್ರೆ, ಏನು ಚಿನ್ನ ಕೊಡ್ತೀನಿ, ಬೆಳ್ಳಿ ಕೊಡ್ತೀನಿ, ಬೇಡ ಅರ್ಧ ರಾಜ್ಯ ಕೇಳು, ನಾನು ಕೊಡ್ತೀನಿ, ನೀನು ಬರಲೇಬೇಕು, ನೀನು ಶಪಸಲ ಪಡಬೇಕು, ಅವ್ನು ನೀನು ಬಾಯಿನಲ್ಲಿ ನುಡಿದಿದ್ ಮಾತು ಅದು ನೆರವೇರಬೇಕು ಅಂತ ಬಲಂತ ಮಾಡಿ ಕರೀತಾ ಇದ್ದಾರೆ. ಬೀಲಾಮನ್ ಏನ್ ಮಾಡ್ತಾ ಇದ್ದಾನೆ, ಅವ್ರ ಮಾತಿಗೆ ಹಾಲಲ್ಲಿ ಸತ್ರ ವಂಚನೆ ಒಳಗಾಗಿ ಮತ್ತೆ ರಾತ್ರಿ ಅವ್ರು ಕೇಳ್ತಾ ಇದ್ದಾನೆ, ಮತ್ತೆ ದೇವರ ಹತ್ರ ಕೇಳ್ತಾ ಇದ್ದಾನೆ. ಹಲ್ಲೆಲೂಯ. ನೋಡಿ 20ನೇ ಅಧ್ಯಾಯ, ಮತ್ತೆ ದೇವ್ರ ಏನ್ ಹೇಳ್ತಾ ಇದಾರೆ ನೋಡಿ ಅಲ್ಲಿ. ಆ ರಾತ್ರಿ ದೇವರು ಬಿಳಾಮನ ಜೋರಾಗಿ ಓದಬೇಕು. ಮೈಕ್ ಕೊಡಮ್ಮ, ಸೌಂಡ್ ಕೊಡೋದಕ್ಕೆ ಮೈಕ್ ಹತ್ರ ಇಟ್ಕೊಂಡು ಓದು. ಆ ರಾತ್ರಿ ದೇವರು ಬಿಳಾಮನ ಬಳಿಗೆ ಬಂದು, ಆ ಮನುಷ್ಯರು ನಿನ್ನನ್ನು ಕರೆಯುವುದಕ್ಕೆ ಬಂದಿರುವುದರಿಂದ ಎದ್ದು ಅವರ ಜೊತೆಯಲ್ಲಿ ಹೋಗು. ಆದರೆ ನಾನು ನೋಡಿ, ಮತ್ತೆ ಬೀಲಾಮನ್ ಏನ್ ಮಾಡ್ತಾ ಇದ್ದಾನೆ, ದೇವನ್ ಕೇಳ್ತಾನೆ. ಅದೇ ಹೇಳ್ದಲ್ಲ ಆರಂಭದಲ್ಲಿ, ದೇವರ ಬೇಡ ಅಂತ ಒಂದ್ಸತಿ ಹೇಳ್ತಾರೆ, ಕೆಲವರು ಕೇಳಲ್ಲ, ಇದೇ ಬೇಕು.
ಕೆಲವರು ಹೇಳ್ತಾರೆ ನಮ್ಮ ಈ ಸಭೆಯಲ್ಲಿ ನೀನು ನಿಂತ್ಕೋ, ಈ ಸಭೆಯಲ್ಲಿ ನೀನು ಇರು, ಇಲ್ಲಿ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಬರುತ್ತೆ, ಇಲ್ಲಿ ನಿನ್ನ ಜೀವಿತದಲ್ಲಿ ಅಭಿವೃದ್ಧಿ ಕಾಂತ್ಯ, ಇಲ್ಲಿ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಕಾಂತ್ಯ ಅಂತ ಕೆಲವರು ಹೇಳಿದಾಗ ಕೆಲವರು ಏನ್ ಮಾಡ್ತಾರೆ, ಹಾಲಲ್ಲಿ ಸತ್ರ ಇಲ್ಲೆಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ದೇವರು ನನ್ನ ಮೇಲೇನೆ ಇದ್ದಾರೆ, ನಾನು ಎಲ್ಲೋದ್ರೂ ದೇವ್ರು ನನ್ನನ್ನು ಆಶೀರ್ವಾದ ಮಾಡ್ತಾರೆ ಅಂತ ಬೇರೆ ಕಡೆ ಓಡೋಗ್ತಾರೆ, ಬೇರೆ ಕಡೆ ಜಂಪ್ ಆಗಿ ಹೋಗ್ತಾರೆ. ಕೆಲವೊಂದು ಪಾಸ್ಟರ್ಸ್ಗೆ ಕೆಲವೊಂದು ಕುರಿ ದೇವರು ಕೊಟ್ಟಿರ್ತಾರೆ, ಕೆಲವೊಂದು ಹಾಲ ಬೋಧಕರಿಗೆ ಕೆಲವೊಂದು ಕುರಿ ಕೊಟ್ಟಿರ್ತಾರೆ. ಅಂದ್ರೆ ಆ ಕುರಿಗೆ ಲೆಕ್ಕ ಕೊಡಬೇಕಾದ್ರೆ ಯಾರಾಗಿದ್ದಾರೆ? ಸಭೆ ಬೋಧಕರು. ಹಾಲೆಲೂಯಾ, ಸಭೆ ಬೋಧಕರಾಗಿದ್ದಾರೆ. ಆ ಸಭೆ ಬೋಧಕರಿಗೆ ಎಲ್ಲ ಗೊತ್ತಿರುತ್ತೆ, ನಿಮ್ಮ ಜೀವಿತ ಹೆಂಗೆ, ನಿಮಗೆ ಹೆಂಗೆ ನಡೆಸಬೇಕು, ನಿಮಗೆ ಏನು ಆಹಾರ ಕೊಡಬೇಕು, ನಿಮಗೆ ಏನು ಕೊಡಬೇಕು, ನಿಮಗೆ ಯಾವ ಥರ ಕೊಡಬೇಕಂತ ಎಲ್ಲ ಗೊತ್ತಿರುತ್ತೆ. ಆದರೆ ಬೇರೆ ಕೆಲವೊಂದು ಕರೆಗೆ ನೀವು ಹೋದಾಗ ಅಲ್ಲಿ ಜೀವಿತದಲ್ಲಿ ಬಿಡುಗಡೆ ಇರಲ್ಲ, ನಿಮ್ಮ ಜೀವಿತದಲ್ಲಿ ಏನೂ ಇರಲ್ಲ, ಆದ್ರೆ ಕೇಳಲ್ಲ ಕೆಲವ್ರ ಮಾತುಗಳು, ಎದ್ದು ಆ ಕಡೆ ಓಡೋಗ್ತಾರೆ. ಓಡಿದಾಗ ನಮ್ಮ ಜೀವಿತದಲ್ಲಿ ಏನು ಸಂಭವಿಸ್ತು ನೋಡಿ. ಈ ಬೀಲಾಮನು ದೇವರು ಒಂದು ಸತಿ ಬೇಡ ಅಂದ್ರು, ಕೇಳಲಿಲ್ಲ. ಮತ್ತೆ ಅದನ್ನ ದೇವರನ್ನ ಬಲಂತ ಮಾಡಿ ದೇವರನ್ನ ಪಡ್ಕೊಂಡು ಅವ್ರ ಜೊತೆ ಯಾತ್ರೆ ಮಾಡ್ತಾ ಹೋಗ್ತಾ ಇರ್ಬೇಕಾರೆ ಅಲ್ಲಿ ಏನ್ ಘಟನೆ ಸಂಭವಿಸ್ತಾ ಇದೆ ಅಂದ್ರೆ, ಅಲ್ಲಿ ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದಾನೆ. ಹಾಲೆಲೂಯಾ, ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದಾನೆ. ಈ ಕತ್ತೆ ಹಾಲೆಲೂಯಾ ಸತ್ರ ನೋಡ್ತಾ ಇದೆ, ಕತ್ತೆ ನೋಡ್ತಾ ಇದೆ. ಅವನಿಗೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಈ ಕತ್ತೆ ಗೊತ್ತಾಗಿದೆ ಅಲ್ಲಿ ಏನಾಗಿದೆ ಅಂತ. ಅಲ್ಲಿ ಒಬ್ಬನು ದೂತನು ಕತ್ತಿ ಹಿಡ್ಕೊಂಡು ದೂತನ್ ನಿಂತಿದ್ದಾನೆ. ಫಸ್ಟ್ ಹೋಗ್ತಾ ಇರ್ಬೇಕಾದ್ರೆ ಕತ್ತೆ ನೋಡಿದೆ, ಆ ದೂತನ ನೋಡುತ್ತೆ, ಏನ್ ಮಾಡ್ತಾ ಇದೆ, ರೂಟ್ ಚೇಂಜ್ ಮಾಡ್ತಾ ಇದೆ. ರೂಟ್ ಚೇಂಜ್ ಮಾಡಿ ಇನ್ನೊಂದು ರೂಟ್ಗೆ ಹೋಗ್ತಾ ಇದೆ. ಇನ್ನೊಂದು ರೂಟ್ಗೆ ಹೋದಾಗ ಅಲ್ಲೂ ಬಂದ ನಿಂತಿದ್ದಾನೆ. ಏನಕ್ಕೆ ಅಂದ್ರೆ ಬೀಳಮನ್ನು ಸಾಯಿಸಕ್ಕೆ. ಯಾಕಂದ್ರೆ ದೇವರ ಚಿತ್ತ ಇಲ್ಲದೆ ಅವನು ಹೋದ, ದೇವರ ವಿರೋಧವಾಗಿ ಕಾರ್ಯ ಮಾಡ್ದ. ಅಂದ್ರೆ ಹಾಲೆಲೂಯಾ ಸ್ತೋತ್ರ, ಅವನಲ್ಲಿ ಏನು ದುರಾತ್ಮ ಬರಲಿಲ್ಲ, ದುರಾತ್ಮ ಪ್ರಿಯ, ಆದ್ರೆ ಅವನಿಗೆ ಡಿಸೀವಿಂಗ್ ಆಯ್ತು ಅವನ ಜೀವಿತದಲ್ಲಿ. ಏನಕ್ಕೆ ಅಂದ್ರೆ ಆಸೆ ಬಂತು. ಚಿನ್ನ ಬೆಳ್ಳಿ ಇದೆಯಲ್ಲ, ಅರ್ಧ ರಾಜ್ಯನು ಕೊಡ್ತಾರಲ್ಲ, ಹೋಗೋಣ ಬಿಡು, ಏನಾಗಲ್ಲ, ಇವತ್ತು ಹಂಗೆ ಎಲ್ಲ ಜನಗಳು ಮಾಡೋದು. ಇವತ್ತು ವಿಶ್ವಾಸಿಗಳು ಅನ್ನೋದೇ ಹಂಗೆ ಟೇಕ್ ಇಟ್ ಈಸಿ ಪಾಲಿಸಿ ನೋಡ್ತಾರೆ. ಅವರ ಜೀವಿತದಲ್ಲಿ ಆಶೀರ್ವಾದ ಬೇಕು, ಅವರ ಜೀವಿತದಲ್ಲಿ ಬಿಡುಗಡೆ ಬೇಕು, ಅವರ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ಆಗ್ಬಿಡ್ಬೇಕು. ಆದ್ರೆ ಬೆಳೆ ಕೆತ್ತದ್ ಮಾತ್ರ ಬೇಡ, ಪ್ರಾರ್ಥನೆ ಮಾಡೋದು ಬೇಡ, ನಿದ್ದೆ ಕೆಟ್ಟು ಪ್ರಯತ್ನ ಮಾಡೋದು ಬೇಡ. ಅವ್ರಿಗೆಲ್ಲ ಆರಾಮಾಗಿರ್ಬೇಕು, ಆರಾಮಾಗಿ ಬರ್ಬೇಕು, ಅವ್ರ ಜೀವಿತದಲ್ಲಿ ಎಲ್ಲ ಆರಾಮಾಗಿ ಸಿಗ್ಬೇಕು. ಹಾಲೆಲೂಯಾ, ಹಾಲೆಲೂಯಾ. ಶರೀರ ಏನ್ ಹೇಳುತ್ತೆ, ನೀನು ಇನ್ನೂ ಸ್ವಲ್ಪ ಮೆಳ್ಕೋ, ಇನ್ನೂ ಸ್ವಲ್ಪ ಮೆಳ್ಕೋ. 6 ಗಂಟೆ ಆದ್ರೂ ಪರವಾಗಿಲ್ಲ, 7 ಗಂಟೆಗೆ ಎದ್ದೋಳು, 7 ಗಂಟೆ ಅಂತ ಪ್ರಾರ್ಥನೆ ಮಾಡು, ಇಲ್ಲಾಂದ್ರೆ 8 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡು. ಅವಾಗ 8 ಗಂಟೆಗೆ ಇನ್ನೇನು ಟೈಮ್ ಆಗಿರುತ್ತೆ, ಥ್ಯಾಂಕ್ ಯು ಜೀಸಸ್, ಬಾಯ್ ಜೀಸಸ್, ಗುಡ್ ನೈಟ್ ಜೀಸಸ್, ಅಷ್ಟೇ ಪ್ರಾರ್ಥನೆ. ಆಮೇಲೆ ಆಶೀರ್ವಾದ ಬೇಕು ನನಗೆ ಆಶೀರ್ವಾದ ಬೇಕು, ನನಗೆ ಯಾಕೆ ದೇವ್ರು ನನಗೆ ಆಶೀರ್ವಾದ ಮಾಡ್ತಾ ಇಲ್ಲ, ನನಗೆ ಯಾಕೆ ದೇವ್ರು ಹಿಂಗೆ ಆಗ್ತೈತೆ, ನನಗೆ ಯಾಕೆ ಈ ಹೋರಾಟ ಬರ್ತಾ ಇದೆ, ನನಗೆ ಯಾಕೆ ನನ್ನ ಜೀವಿತದಲ್ಲಿ ಈ ಥರ ಕಷ್ಟ ಬರ್ತಾ ಇದೆ, ನನಗೆ ಯಾಕೆ ಈ ಜೀವಿತದಲ್ಲಿ ಅಷ್ಟು ಹಿಂಸೆ ಬರ್ತಾ ಇದೆ ಅಂತ ತಿಳ್ಕೊಂತೀರ. ಹಾಲೆಲೂಯಾ. ದೇವರ ಫೇವರ್ ನಿನ್ನ ಜೀವಿತದಲ್ಲಿ ಬರ್ಬೇಕಂದಾಗ ದೇವರು ಏನ್ ಹೇಳ್ತಾರ ಅದನ್ನೇ ಮಾಡ್ಬೇಕು. ನೋಡಿ, ಸೋಲನು ಹಾಲೆಲೂಯಾ ಸ್ತೋತ್ರ, ಅವನು ಏನು ದೊಡ್ಡ ತಪ್ಪು ಮಾಡಲಿಲ್ಲ, ಅವನು ಮಾಡಿದ ಒಂದೇ ಒಂದು ಚಿಕ್ಕ ತಪ್ಪು, ವಿಧೇಯತೆ. ಹಾಲೆಲೂಯಾ ಸ್ತೋತ್ರ. ಅನ್ ಮಾಡ್ದ, ಆಲ್ಮಿಕೆರನ್ನ ಎಲ್ಲರನ್ನು ಕೊಳ್ಳಬೇಡಪ್ಪ, ನಿನ್ನ ಜೀವಿತದಲ್ಲಿ ಆಶೀರ್ವಾದ ಹೊಂತೀಯ, ನಿನ್ನ ಸಂತತಿಗಳು ತಲೆಮಾರದ ರಾಜ್ಯರಾಗಿ ಇರ್ತಾರೆ ಅಂತ ಹೇಳಿದ್ರು. ಆದ್ರೆ ಅವನ್ ಏನ್ ಮಾಡ್ದ, ಜನಗಳ ಮಾತು ಕೇಳ್ಕೊಂಡು ಎಲ್ಲರನ್ನ ಸಾಯಿಸ್ಲಿಲ್ಲ. ಆಲ್ಮಿಕೆಗಳನ್ನ, ಅಲ್ಲಿ ಇದ್ದಿದ್ದ ಪಶು ಪ್ರಾಣಿಗಳನ್ನ, ಅಲ್ಲಿದ್ದ ರಾಜನೆಲ್ಲ ಬಂಧಿಸ್ಕೊಂಡು ಬರ್ತಾ ಇದ್ದಾನೆ. ಸಮುವೇಲನ್ ಬಂದು ಕೇಳಿದಾಗ, ದೇವರಿಗೆ ಯಜ್ಞ ಸಲ್ಲಿಸ್ಬೇಕು, ಅದಕ್ಕೆ ಈ ಪಶು ಪ್ರಾಣಿಗಳೆಲ್ಲ ತಂದಿದ್ದೀನಿ ಅಂತಾರೆ. ಅದಕ್ಕೆ ದೇವರು ಏನ್ ಹೇಳ್ತಾರೆ, ದೇವರು ಹಾಲೆಲ್ಲೂ ಸತ್ರ ಹೋಮ ಯಜ್ಞಕ್ಕಿಂತ ವಿದ್ಯತ್ವ. ಇವತ್ತು ನಿನ್ನ ಜೀವಿತದಲ್ಲಿ ವಿದ್ಯತ್ವ ಇದೆಯಾ? ದೇವರು ಏನ್ ಹೇಳ್ತಾರೆ ಆ ಕಾರ್ಯದಲ್ಲಿ ನೀನು ನಿಲ್ತೀಯಾ? ನಿನ್ನ ಜೀವಿತದಲ್ಲಿ ಆಶೀರ್ವಾದ ಉಂಟಂತ. ಇನ್ನ ಕೆಲವರು ಹೇಳ್ತಾರೆ, ದೇವರೇ ನನ್ನ ಜೀವಿತದಲ್ಲಿ ಬಂದು ಹೇಳ್ಬೇಕು, ದೇವ್ರು ಹೇಳ್ದಾನೆ ನನ್ನ ಜೀವಿತದಲ್ಲಿ ಅದ್ಭುತ ಅಂತಾರೆ. ಅಂದ್ರೆ ದೇವರ ಸಭೆ ಏನಕ್ಕೆ ಇಟ್ಟಿದ್ದಾರೆ, ಬೋಧಕರನ್ನ ಏನು ಇಕ್ಕಿದ್ದಾರೆ, ಪ್ರವಾದಿಗಳು ಏನು ಇಟ್ಟಿದ್ದಾರೆ. ಹಾಲೆಲ್ಲೂಯಾ ಸ್ತೋತ್ರ. ಅವ್ರು ಹೇಳ್ದಂಗೆ ನೀನು ಕೇಳಲ್ಲ ಪಡಬೇಕು. ವಿದ್ಯತ್ವ ಅಂದ್ರೆ ನೀನು ಡಿಸಿಪ್ಲಿನ್ ಅಲ್ಲಿ ಕಲಿಯಲ್ಲ ಪಡಬೇಕು. ಶಿಷ್ಯವತ್ವದಲ್ಲಿ ನೀನು ಕುತ್ಕೊಬೇಕು. ಶಿಷ್ಯವತ್ವದಲ್ಲಿ ಕುತ್ಕೊಂಡು ನೀನು ಹಾಲೆಲ್ಲೂಯಾ ಸ್ತೋತ್ರ ಬೋಧಕರು ಏನ್ ಹೇಳ್ತಾರೋ ಆ ಕಾರ್ಯದಲ್ಲಿ ನೀನು ನಿಂತ್ರೆ ನಿನ್ನ ಮೇಲೆ ಒಂದು ದೊಡ್ಡ ಆಶೀರ್ವಾದ ಬರುತ್ತೆ, ಬಿಡುಗಡೆ ನಡೆಯುತ್ತೆ.
ಅದ್ಭುತ ನಡೆಯುತ್ತೆ. ಈ ಶಿಷ್ಯತ್ವ ನಿನ್ನ ಇಲ್ಲೇ ಸಭೆಯಲ್ಲಿ ಕುಣಿಸ್ಕೋತಕ್ಕಲ್ಲ, ನಿನ್ನ ಟ್ರೈನ್ ಮಾಡಕ್ಕೆ ದೇವರು ನಿನ್ನ ಹಾಕ್ತಾರೆ. ನಿನ್ನ ಜೀವಿತದಲ್ಲಿ ಇರೋ ಕಪಟತನ, ನಿನ್ನ ಜೀವಿತದಲ್ಲಿ ಅಸೂಯೆ, ನಿನ್ನ ಜೀವಿತದಲ್ಲಿ ಇರೋದು ಹಾಲು ಭಿನ್ನತ್ವ, ನಿನ್ನ ಜೀವಿತದಲ್ಲಿ ಇರೋದು ಒಬ್ಬರು ಕಂಡ್ರೆ ಒಬ್ಬರಿಗಾಗದ ಎಲ್ಲ ದೇವರು ಸಮಾಗಿ ತೆಗೆದಾಕ್ತಾರೆ. ಅಂದ್ರೆ ಒಂದೇ ಸತಿ ತೆಗೆದಾಕಲ್ಲ, ಸ್ವಲ್ಪ ತೆಗಿತಾರೆ. ನಿನ್ನನ್ನು ಏನಕ್ಕೆ ಟ್ರೈನ್ ಮಾಡೋದು, ನೀನು ಏನಕ್ಕೆ ನಿನ್ನ ಜೀವಿತದಲ್ಲಿ ಹಾಲಲ್ಲಿ ಸತ್ರ ದೇವರು ಕೆಲವೊಂದ್ಸತಿ ಕಷ್ಟದಲ್ಲಿ ತಗೊಂಡೋಗಿ ಹಾಕೋದಂದ್ರೆ ನಿನ್ನನ್ನು ಟ್ರೈನ್ ಮಾಡಕ್ಕೆ, ನಿನ್ನ ಜೀವಿತದಲ್ಲಿ ಆಶೀರ್ವಾದ ಕಾಣಕ್ಕೆ, ನಿನ್ನ ಜೀವಿತದಲ್ಲಿ ಬಿಡುಗಡೆ ಕಾಣಕ್ಕೆ.